ಏನಾಯ್ತು ದೇವು? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಭೂತ ನೋಡ್ದಾಗೆ. ಭೂತ ಅಲ್ಲ ರೀ, ಆ ಲಾಕೆಟ್, ಆ ಸೂರ್ಯ, ಆ ಚಿತ್ರ ಅಲ್ಲಿ ಅಲ್ಲಿ. ಎಲ್ಲಿ ದೇವು? ಪೂಜೆ ಮುಗೀತು. ಪೂರ್ಣವತಿ ಎಲ್ಲರನ್ನು ಬರೇಳಿ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ದೇವಿಯನ್ ಏನಾಯ್ತು? ಯೋಚನೆ ಮಾಡ್ಬೇಡಿ ಅಮ್ಮ, ಏನು ಆಗಲ್ಲ. ಹೌದಮ್ಮ, ನಾನು ನಿನ್ ಜೊತೆಲೇ ಇರ್ತೀನಿ. ನನಗೇನಾಗತ್ತೆ, ನೀನ್ ಗಾಬರಿ ಮಾಡ್ಕೋಬೇಡಮ್ಮ ಪ್ಲೀಸ್. ಅಮ್ಮನ್ ಮೊದ್ಲಿನಿಂದ ಕರ್ಕೊಂಡು ಹೋಗೋಣ ಬಾ. ನೀವು ಪೂಜೆ ಮುಂದುವರಿಸಿ, ನಾವು ಕರ್ಕೊಂಡು ಹೋಗಿ ಬರ್ತೀವಿ. ಆಮ್ರಪಾಲಿಗೆ ಹೇಗ್ ಹೇಳಿ ನಾನು? ಹೇಳಿಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅವಳಿಗೆ. ಒಂದ್ಸಲ ಅವಳ ಹತ್ರ ಮ್ಯಾಜಿಕ್ ಮಾಡ್ಸಿದೀನಿ, ಈಗ ಇನ್ನೂ ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದೀನಿ. ನಿಜ ಹೇಳಿ ಅವಳನ್ನ ಮಾತಾಡ್ಸಿಲ್ಲ ಅಂದ್ರೆ ನನ್ ಮೇಲೆ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಏನ್ ಮಾಡ್ಲಿ ನಾನು? ಇಲ್ಲೇನ್ ಮಾಡ್ತಾ ಇದ್ಯಾ? ಪೂಜೆಗೆ ಹೋಗು. ಇದು ನನ್ ರೂಮು, ಕಳ್ಳಿ ತರ ಬಂದಿರೋದ್ ನೀನು ನನ್ಗೆ ಕೇಳ್ತಾ ಇದ್ಯಾ? ಕಳ್ಳಿ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಪುಟಾಣಿ. ಮೊದಲನೇ ವಿಷಯ, ನೀನ್ ನನ್ನ ಪುಟಾಣಿ ಅಂತ ಕರೆಯೋ ಆಗಿಲ್ಲ, ಬರೀ ಮನೆಯವ್ರ ಮಾತ್ರ ನನ್ನ ಹಾಗೆ ಕರೆಯೋದು. ಎರಡನೇ ವಿಷಯ, ನನ್ ರೂಮಲ್ಲಿ ಇಲ್ದೇ ಇರ್ಬೇಕಾದ್ರೆ ನೀನ್ ನನ್ ರೂಮಿಗೆ ಬಂದಿದ್ಯಾ. ನಿನ್ನ ಕಳ್ಳಿ ಅಂತ ಕರೀದೆ ಇನ್ನೇನಂತ ಕರಿಬೇಕು? ಆಮ್ರಪಾಲಿ ಮೇಲೆ ಯಾಕೆ ನಿಂಗೆ ಅಷ್ಟೊಂದು ಹೊಟ್ಟೆವ್ರಿ? ಈಗೇನ್ ಹುಡ್ಕೊಂಡ್ ಬಂದಿದ್ಯಾ? ಗುಡ್ ಕ್ವೆಶ್ಚನ್. ಬಟ್ ಈ ಸಲ ನನ್ಗೆ ಆಮ್ರಪಾಲಿ ಬಗ್ಗೆ ಯೋಚನೆ ಇಲ್ಲ, ನನ್ಗೆ ನನ್ ಮುದ್ದು ಪುಟಾಣಿ ಬಗ್ಗೆನೇ ಯೋಚನೆ. ನೋಡು ನನ್ಗೆ ಏನ್ ಸಿಕ್ಕಿದೆ ಡಸ್ಟ್ಬಿನ್ ಅಲ್ಲಿ. ಈ ಮಾರ್ಕ್ಸ್ ಕಾರ್ಡ್ ಯಾರಾದ್ರೂ ನೋಡಿದ್ರೆ ನನ್ನ ಮನೆಯಿಂದಾನೇ ಕಳ್ಸಿಬಿಡ್ತಾರೆ. ನಾನೇ ಮಾಡ್ಬಿಡ್ತೀನಿ ಅಪ್ಪನ್ ಸೈನ್ನ, ಯಾರಿಗೂ ಗೊತ್ತಾಗಲ್ಲ. ಸರ್ಪ್ರೈಸ್. ಇದೆಲ್ಲಿ ಸಿಕ್ತು ನಿಂಗೆ? ಕೊಡಿಲಿ. ಯುಕ್ತಿ ಯಾಕೆ ಆಡ್ತಾ ಇದ್ಯಾ? ಏನ್ ಬೇಕು ನಿಂಗೆ? ನನ್ಗೀಗೆಲ್ಲ ಚೆನ್ನಾಗ್ ಅರ್ಥ ಆಗ್ತಾ ಇದೆ. ನೀನ್ ತುಂಬಾ ಮಾರ್ಕ್ಸ್ ತಗೊಂಡಿರೋದು, ಆಮೇಲೆ
ನಿಮ್ಮ ಅಪ್ಪನ ಸೈನ್ನ ಫೋರ್ಜರಿ ಮಾಡಿರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ನೀನೇನೋ ಮೋಸ ಮಾಡಿ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಆಯ್ತು. ಕರೆಕ್ಟ್ ಅಲ್ವಾ? ನಿನ್ ಫ್ರೆಂಡ್ ಆಮ್ರಪಾಲಿ ಹೆಲ್ಪ್ ಮಾಡದ್ಲಾ? ಅವಾಗ್ಲೇ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೆ, ಇವಾಗ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಒಳ್ಳೇದಾಯ್ತು. ಇನ್ಮೇಲೆ ನೀನು ನನ್ ಟೀಮ್ ಆಯ್ತಾ? ಸಾಧ್ಯನೇ ಇಲ್ಲ. ಸರಿ, ಹಾಗಾದ್ರೆ ನೀನ್ ನನ್ ಟೀಮಿಗೆ ಬರ್ಬೇಡ. ನಾನ್ ಇದನ್ನ ಮನೆಯವ್ರಿಗೆಲ್ಲ ತೋರಿಸ್ತೀನಿ. ಓಕೆನಾ? ಬಾಯ್ ಪುಟಾಣಿ. ಏನೋ ಮಾಡಕ್ ಹೋಗಿ ಏನೋ ಆಗೋಗಿದೆಯಲ್ಲ, ಏನ್ ಮಾಡ್ಲಿ? ಇದ್ರಿಂದ ಹೇಗ್ ತಪ್ಪಿಸ್ಕೊಳ್ಳಿ ನಾನೀಗ? ಅಮ್ಮನ್ಗೆ ಯಾಕೆ ಹೀಗಾಗ್ತಿದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಮೃಪಾಲಿ. ಇನ್ಫ್ಯಾಕ್ಟ್ ತುಂಬಾ ಭಯ ಆಗ್ತಿದೆ ನನಗೆ. ಅಮ್ಮನ್ಗೆ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಭಯ ಪಡ್ತಾರೆ, ಏನೇನೋ ಮಾತಾಡ್ತಾರೆ. ನೀನೊಬ್ನೇ ಕಷ್ಟ ಪಡ್ಬೇಕಾಗಿಲ್ಲ ಆಪತ್ ಬಾಂಧವ, ನಿನ್ ಜೊತೆ ನಾನಿದ್ದೀನಿ. ಏನಾಗ್ತಾ ಇದೆ ನನ್ಗೆ? ಯಾಕೆ ಏನೇನೋ ಕಾಣಿಸ್ತಾ ಇದೆ? ಇದು ನಿಜವಾಗ್ಲೂ ಹೊಳಿತಾ ಇತ್ತಾ? ಪ್ರತಿಯೊಮ್ಮನ ನೋಡ್ಬಿಟ್ರೆ ಅಯ್ಯೋ. ಮಾಯಿ ಕಾಲ್ ಮಾಡ್ತಿದ್ದಾರೆ ಅಮೃಪಾಲಿ. ಹಾ ಮಾಯಿ. ಇಲ್ಲ ಮಾಯಿ, ಇಲ್ಲೇ ಇದ್ದೀನಿ, ಬಂದೆ. ಕರೀತಾ ಇದ್ದಾರೆ. ನೀನ್ ಹೋಗು ಆಪತ್ ಬಾಂಧವ, ನಾನು ಇಲ್ಲೇ ಇದ್ದು ಅಮ್ಮನ್ ನೋಡ್ಕೊಳ್ತೀನಿ. ಅವ್ರಿಗೇನಾದ್ರೂ ಬೇಕು ಅಂದ್ರೆ ನಾನು ನಿನಗೆ ಹೇಳ್ತೀನಿ. ಈಗ ನೀನ್ ಹೊರಡು. ಥ್ಯಾಂಕ್ ಯು ಅಮೃಪಾಲಿ. ಅಮ್ಮ, ಏನಾಯ್ತಮ್ಮ? ಪ್ರತಿಯೊಬ್ಬ ಎಲ್ಲಿ? ಮಾಯಿ ಕರೆದ್ರು ಅಂತ ಪೂಜೆ ಹತ್ರ ಹೋಗಿದ್ದಾನೆ. ಏನಾಯ್ತು? ಬನ್ನಿ ಕುತ್ಕೊಳ್ಳಿ. ಇನ್ನು ಎಷ್ಟು ದಿನ ಅಂತ ಎಲ್ಲಾನು ಹೀಗೆ ಮನ್ಸಲ್ಲಿಟ್ಕೊಂಡಿರ್ತೀರಾ? ನಿಮ್ ಸಂಕಟ ನನಗ್ ಗೊತ್ತಾಗ್ತಾ ಇದೆ. ಹೀಗೆ ಮನ್ಸಲ್ಲಿಟ್ಕೊಂಡು ಕೊರಗಬೇಡಿ ಅಮ್ಮ. ಅದು ಒಂಥರ ಭೂತ ಇದ್ದಾಗೆ, ಕೆಂಡ. ಅದು ನಿಮ್ಮನ್ನ ಒಳಗಿಂದಾನೆ ಸುಟ್ಬಿಡತ್ತೆ. ನನಗೂ ತಲೆ ಕೆಟ್ಟೋಗಿದೆ ಅಮ್ರಪಾಲಿ. ಒಳಗಡೆಯಿಂದ ಕುದ್ದು ಕುದ್ದು ಸಂಕಟ ಪಡ್ತಾ ಇದ್ದೀನಿ. ಆದ್ರೆ ಯಾರ ಹತ್ರ ಹೇಳ್ಕೊಳ್ಳಿ? ಏನ್ ಹೇಳ್ಕೊಳ್ಳಿ? ನನ್ನ ಹತ್ರ ಹೇಳ್ಕೊಳ್ಳಿಮ್ಮ. ನಿನ್ ಹತ್ರನಾ? ಹೌದುಮ್ಮ. ನಿಮ್ ಮನ್ಸಲ್ಲಿ ಏನೇನಿದೆಯೋ ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಸುಮ್ಮನೆ ಕೇಳ್ತೀನಿ. ನನ್ ಮೇಲೆ
ನಂಬಿಕೆ ಇದೆಯಾ ಅಮ್ಮ ನಿಮ್ಗೆ? ನಂಬಿಕೆ ಇದೆ ಅಮ್ರಪಾಲಿ. ಎಷ್ಟೊಂದ್ ಸಲ ನಮ್ಮ ಮನೇನ ಉಳಿಸಿದ್ಯಾ ನೀನು. ನಿನ್ ಸುತ್ತಲೂ ನನ್ ಮಗ ಇದ್ರೆ ಅವನ್ಗೇನು ಆಗಲ್ಲ ಅನ್ನೋ ನಂಬಿಕೆ ಇದೆ. ಪ್ರದ್ಯುಮ್ನ ನಿನ್ನ ನಂಬ್ತಾನೆ, ಅಷ್ಟು ಸಾಕು ನಾನ್ ನಿನ್ ಮೇಲೆ ನಂಬಿಕೆ ಇಡೋದಿಕ್ಕೆ. ಕುತ್ಕೊಳ್ಳಿ. ಕೈ ಹಿಡ್ಕೊಳ್ಳಿ. ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ಅಮ್ಮ? ಹಾಗಿದ್ರೆ ಕೈ ಹಿಡ್ಕೊಳ್ಳಿ. ಕಣ್ಮುಚ್ಚಿ. ಒಂದ್ಸಲ ದೀರ್ಘವಾಗಿ ಉಸಿರು ತಗೊಳ್ಳಿ. ಮನ್ಸಲ್ಲಿ ನಿಮಗ್ ಯಾವ ಯೋಚನೆ ತುಂಬಾ ಭಯ ಕೊಡ್ತಾ ಇದೆಯೋ ಅದ್ರ ಬಗ್ಗೆನೇ ಯೋಚನೆ ಮಾಡಿ. ನನ್ ಕಣ್ಮುಂದನೆ ನಡೆದಾಗಿದೆ. ಅಮ್ಮ, ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ನಿಮ್ಮ ಯೋಚನೆಗಳನ್ನು ನೋಡಲು ಹೊರಟಿದ್ದೇನೆ. ನಿಮ್ಮ ಅನುಮತಿ ಇಲ್ಲದೆ ಈ ಕೆಲಸ ಮಾಡಬಾರದು. ಆದರೆ ಬೇರೆ ದಾರಿ ಇಲ್ಲ. ರಾಜಕುಮಾರನನ್ನು ಹುಡುಕಲೇಬೇಕು. ಇದ್ ನೋಡು ನೀನ್ ಕರೆಕ್ಟ್ ನೋಡು. ಇದ್ ಚೆನ್ನಾಗಿಲ್ಲ. ಇದ್ ನೋಡು. ಬೇಡ. ಏನೋ ಮುಚ್ಚಿಡ್ತಿದ್ಯಾ ನೀನು? ಹೇಳಿದ್ದು ನಾನಿಲ್ಲ, ಒಂದ್ ಸಲನೂ ಸುಳ್ಳು ಹೇಳಿಲ್ಲ ನೀನು. ನನ್ ಜೊತೆ ಆಗ್ಲಿ ನಿನ್ನ ಜೊತೆ ಆಗ್ಲಿ ಜಗಳನೂ ಆಡಿಲ್ಲ. ಏನು ವಿಚಿತ್ರವಾಗಿದೆ. ಏನ್ ಮುಚ್ಚಿಡ್ತಿದ್ಯಾ? ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಬೇರೆಯವ್ರ ಹತ್ರ ಸುಳ್ಳು ಹೇಳಿದ್ರೆ ಕೆಲಸ ಮಾಡುತ್ತೆ, ಆದ್ರೆ ನಮ್ ಜೊತೆ ಸುಳ್ಳು ಹೇಳಕ್ ಆಗಲ್ಲ ನೀನು. ನಾವೇ ಇನ್ವೆಸ್ಟಿಗೇಷನ್ ಮಾಡಿ ನಿಜನ ಹೊರಗ್ ಬರೋ ತರ ಮಾಡ್ಬೇಕಾ ಅಥವಾ ನೀನೇ ಹೇಳ್ತೀಯಾ? ಹಾಯ್ ಪುಟಾಣಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀಯಾ? ಯುಕ್ತಿ ಪ್ಲೀಸ್, ನಾವು ನೀನು ಕ್ಲೋಸ್ ಫ್ರೆಂಡ್ಸ್ ಅನ್ನೋ ತರ ಆಡ್ಬೇಡ. ಹಾಯ್ ಪುಟಾಣಿ. ಹಾಯ್ ಪುಟಾಣಿ ಅಂತೆ. ಇವಳು ನಮಗ್ ಮಾತ್ರ ಪುಟಾಣಿ, ನಿನಗೆ ಓನ್ಲಿ ಬೃಂದ. ಅಂಡ್ ಬೈ ದ ವೇ, ಇವಳು ನಮ್ ಜೊತೆ ಮಾತಾಡ್ತಿದ್ದಾಳೆ, ನಿನ್ ಜೊತೆ ಎಲ್ಲೂ ಬರಲ್ಲ ಈಗ. ನಿಮ್ ಹತ್ರ ಯಾರು ಮಾತಾಡಿದ್ದು? ನಾನ್ ಮಾತಾಡಿದ್ದು ಪುಟಾಣಿ ಹತ್ರ. ಇವಳು ನನ್ಗೆ ಬರಲ್ಲ ಅಂತ ಹೇಳಿ ನಾನ್ ಹೋಗ್ತೀನಿ. ಯಾಕೆ ಸುಮ್ಮನೆ ನಿಂತಿದ್ಯಾ ಪುಟಾಣಿ? ನಾನ್ ಬರಲ್ಲ ಅಂತ ಹೇಳು. ಪುಟಾಣಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳು ಯುಕ್ತಿಗೆ. ಬಾ 2 ನಿಮಿಷ.